ಎಲ್ಲಿರೋದು ನೀವು? ಹಾಂ, ಎಲ್ಲಿರೋದು? ಎಲ್ಲಿರೋದು? ಹಾಂ, ಹಲೋ, ಕಾಫಿ ಊಟ ಮಾಡ್ತೀರಾ? ಊಟ ಊಟ ಹಾಂ, ಊಟ ಮಾಡ್ತೀರಾ? ಇದೇನಿದು ಇದು ಗಾಯ ಎಲ್ಲ ಬಿಡಿ, ಇದು ಗಾಯ ಏನು? ಹಾಂ, ಹಂಗಂದ್ರೆ ಏನು ಗಾಯ ಗಾಯ ಆಗಿದೆ? ಊಟ ಊಟ ಕೊಡಿ ಸರ್, ಬಾಯಲ್ಲಿ ಊಟ ತೋರಿಸಿ. ಇದೇನಿದು? ಬ್ಲೆಡ್. ಬನ್ನಿ ಕಾರಿಗೆ ಆಸ್ಪತ್ರೆಗೆ ಹೋಗ್ರಿ. ಆಸ್ಪತ್ರೆ ಆಸ್ಪತ್ರೆ ಹಾಸ್ಪಿಟಲ್ 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 हास्पिटल हो गए दवाखाने जाना है क्या? दवाखाना दवाखाना जाएंगे आराम से आराम से हो गया आराम से दवा ನೀವು ಹೋಗಿ ಮುಂದಕ್ಕೆ ಹೇಳಿ ದುರ್ಕು ಏನು ಹೇಳಿಲ್ಲಲ್ಲ ಯಾಕೆ ಕೈ ನೋವಾಗಿದೆ ಇಂಜೆಕ್ಷನ್ ಆರಾಮ್ से ಏನು ಮಾಡಂಗಿಲ್ಲ ಅಲ್ಲ ಅಲ್ಲಿ ಕೊಡಿಸ್ತೀವಿ ನಾವು ಕೊಡಿಸ್ತೀವಿ ಇಲ್ಲ ಎರೋಗಂಟ್ ಇಲ್ಲ ನೋಡಿ ಮಾತಾಡ್ಕೊಂಡು ಹೋಗಿ ಚೂರು ಮಾಡಿ ಒಂದೊಂದು ಟೈಮ್ ಮಾತ್ರ ಕುಡಿಲಿಕ್ಕೆ ಕೊಡ್ಸಿ ಕೊಡ್ಸೋಣ ಈಗ ಅವ್ಳು ಹಾಕಿದ್ರೆ ಅದೇತ್ಲಿ ಬಿಡಿ ಅಣ್ಣ, ಅದೇತ್ಲಿ ಬಿಡಿ ಹಿಡಿ. ಯಾಕೆ ಐತ್ಲಿ ಲಾಸ್ಟಿಗೆ ಹಾಕೋಣ. ಇಲ್ಲ ಫಸ್ಟ್ ಏಡ್ ಮಾಡ್ಬಿಡ್ಲಾ? ಫಸ್ಟ್ ಏಡ್ ಫಸ್ಟ್ ಏಡ್ ಮಾಡೋದು ಮಾಡಿ ಮಾಡ್ಬೇಕು ಸರ್, ರಕ್ತ ತುಂಬ ಆಗಿದೆ. ಆ ಕಡೆ ಓಪನ್ ಐತೆ, ಓಪನ್ ಐತೆ. ಯಾರು ಹೊಡೆದಿದ್ದಾರೆ ಅಂತ ಅನ್ಸುತ್ತೆ, ಏನೋ ಗಾಯ ಆಗಿದೆ ಗೊತ್ತಿಲ್ಲ. ಇಲ್ಲ ಏನೋ ಲಾರಿ ಅಂತೂ ಮೋಸ್ಟ್ಲಿ ಏನೋ ಲಾರಿ ಲಾರಿ ಇದೆ ಟಚ್ಚಾಗಿಲ್ಲ, ಯಾರೋ ಹೊಡೆದಿರೋದು. ಇವೆಲ್ಲ ಏನ್ ಗೊತ್ತಾ, ಇವೆಲ್ಲ ನೋವಿಂದ ಇವರು ಹಿಂಗಾಗೋದು. ಇಲ್ದಿದ್ರೆ थोड़ा दवा डालने की कुछ नहीं हो जाएगा. ಎಲ್ಲ ಚೆನ್ನಾಗಿರ್ಬೇಕಷ್ಟೇ. ಪಿಕ್ಚರ್ ಏನಾಗಿದೆ ಸರ್? ನಿನ್ನೆ ಸಾಯಂಕಾಲ ಚೆನ್ನಾಗಿತ್ತಪ್ಪ, ಏನಾಗಿದೆ ಏನು ಮಾಡೋಕ್ಕಾಗಲ್ಲ ಸರ್. ಫೋಟೋಸ್ ಮಾಡಿ ಫೋಟೋಸ್ ವಿಡಿಯೋಸ್ ಫೋಟೋಸ್ ಹಂಗೆ ಫೋಟೋಸ್ ಹಂಗೆ ಬರಲ್ಲ. ನಂತರ ಮಾಡಿ ಡೈರೆಕ್ಟ್ ಫೋಟೋಸ್ ಗ್ರಾಮ ಪಂಚಾಯತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಇವರು ಒಬ್ಬರಲ್ಲಿ ಮಾನಸಿಕ ಅಸ್ವಸ್ಥರಾಗಿ ಜನಗಳಿಗೆ ಎಲ್ಲ ತುಂಬ ತೊಂದರೆ ಕೊಡ್ತಾಯಿದ್ರು. ಇವತ್ತು ಆಟ ರಾಜ್ಯ ಸಂಸ್ಥೆಗೆ ನಾವು ಸೇರಿಸ್ತಿದ್ವಿ ಅಣ್ಣನ ಅನಾಥಾಶ್ರಮಕ್ಕೆ. ಹಾಗಾಗಿ ಅವ್ರು ಸೇರಿಸ್ಕೊತಿದ್ದಾರೆ, ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಜನಗಳಿಗೆ ತೊಂದರೆ ಕೊಡ್ತಾಯಿದ್ರು, ಹಾಗಾಗಿ ಅಲ್ಲಿಂದ ಜನಗಳಿಗೆ ತೊಂದರೆ ಕೊಡೋದಾಗೆ ಕರ್ಕೊಂಡ್ಬಂದಿದ್ವಿ ಅಂತ ಹೇಳ್ತೀವಿ. ಹಾಂ ಜೊತೆ ಬನ್ನಿ ಅಣ್ಣ, ನೀವೇ ಅಲ್ಲಿ ಹೋಗಿ ಇಲ್ಲಿ ಬನ್ನಿ, ಇಲ್ಲಿ ಆಚೆ ಅಲ್ಲಿ ಹೌದೌದು ನೋಡಿ, ಇದು ಲೇಟ್ ಆಗಿದೆ ಪಾಪ. ತುಂಬ ಒಳಗೇಟಾಗಿದೆ. ಒಳಗೆ ಫ್ರಾನ್ಸಿ ಅಲ್ಲ ಅಲ್ಲ ಕೊಡ್ತಾರೆ ಅವಳು. ಬೇಡ ಔಷಧಿ ಸಿಕ್ತಪ್ಪ ನೋಡು, ತೆಗಿರಿ. ಅಲ್ಲ ಬೇಡ ಬೇಡ, ನೋವಾದ್ರವಳು ಅಲ್ಲ, ಅದ್ರಲ್ಲಿ ಏನಾಗಲ್ಲ ಬಿಡಿ, ಮೆಡಿಸಿನ್ಸ್ ಏನಿಲ್ಲ. ಬ್ಲೀಡಿಂಗ್ ಇದ್ದಿದ್ದೆಲ್ಲ ಕೊಡಿ ಕೊಡಿ ಎಲ್ಲ ಕಟ್ಟಿ ಉಂಟು. ಇದಿದೆ ಎಂತ ಗೊತ್ತಾ, ಪ್ಲಾಸ್ಟರ್ ಇದೆ. ಪ್ಲಾಸ್ಟರ್ ಕೊಡಪ್ಪ, ತೆಗಿ ಹೇಳ್ತೀನಿ. ಚೂರು ಆರಾಮ್ಸೆ ಕುಚನೆ ಇಟ್ಕೊಳ್ಳಿ. ಮೋಸ್ಟ್ಲಿ ಒಳಗಡೆ ಏಟಾಗಿದೆ. ಯಾರೋ ಹೊಡೆದಿರ್ತಾರೆ. ಹೊಡೆದಿದ್ದಾರಾ ಇಲ್ಲ ಏನಾದ್ರು ತಾಗಿ ಬಿದ್ದಾಗಿದೆಯಾ ಪಾಪ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಇಂಥ ನೋವೆಲ್ಲ ಇವ್ರು ಹಂಗಾಗೋದು ಸರ. ಅವ್ರ ಗೋಳು ಅವರಿಗೆ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಕರೆದ ತಕ್ಷಣ ಬಂದು
ಅದು ನನಗೆ ಹೇಳ್ತಾರೆ ಸರ್. ತಿಂಗಳಿಗೆ ಒಂದ್ಸರಿ 2 ಸರಿ ರೋಡ್ ಸರ್, ನನಗೆ ಹೇಳ್ತಾರೆ ಕತ್ತು ವೆಹಿಕಲ್ ಮೊನ್ನೆ ಎರಡು ಕಾರಿಗೆ ನಾನು ಹೋದಾಗ ಸೈಲೆಂಟ್ ಆಗಿ ಬಸ್ಸು ನನಗಂತೂ ಒಂದು ಇಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ದೊಣ್ಣೆ ಹಿಡ್ಕೊಂಡು ನಿಮ್ಗೆ ಅಂದ್ರ ಆ ಚಪ್ಪಲಿ ಸೌಂಡಿಗೆ ಗೊತ್ತಾಯ್ತಿಲ್ಲ, ತಲೆಗೆ ಬಿದ್ಬಿಡೋದು. ನನಗೆ ಹಂಗೇನಿತ್ತಿಲ್ಲ, ನಾವು ಡೈಲಿ ವಾಕ್ ಮಾಡ್ತಿದ್ರು. ಇಲ್ಲಿ ಏನಿತ್ತಿಲ್ಲ ಗಲಾಟೆ. ಅಲ್ಲಿ ಮಾತ್ರ ಮೊನ್ನೆ ನನ್ಗೆ ಕಣ್ಣು ಎದುರುಗಡೆನೆ ನಾವು ಹಿಂಗ್ ಹೋಗ್ತಾ ಇದ್ವಿ, ನನ್ನ ಎದುರುಗಡೆ ಎಷ್ಟೇ ದೂರದ ಕಾಮತಷ್ಟು ದೂರದಲ್ಲಿ ಹೋಗ್ತಾ ಇದ್ವಿ, ಕಲ್ಲು ತೆಗೆದುಬಿಟ್ಟು 2 ಜನ ಹೋಗ್ತಿದ್ರು. ಹಿಂಗ್ ಅವ್ರೇನೋ ಪುಣ್ಯಕ್ಕೆ ಹಿಂಗ್ ಅಂದ್ಬಿಟ್ರು, ಹಿಂಗ್ ಅಂದಿದ ತಕ್ಷಣ 2 ಜನ ಮಧ್ಯೆ ಹಿಂಗ್ ಹೋಗ್ಬಿಡ್ತು ಕಲ್ಲು. ಇಲ್ಲ ಅಂದ್ರೆ ತಲೆಗೆ ಬಿದ್ಬಿಡೋದು. ಅದೇ ದಿವಸ ಅವ್ರೊಂದ್ 2 ಏಟ್ ಹೊಡೆದ್ರು. ಅವರು ಹೊಡೆದಿದ ತಕ್ಷಣ ಇವ್ರು ಆ ಕಡೆ ಬಿದ್ಲು. ಆಮೇಲೆ ಅವ್ರ ಪಾಡಿಗಳು ಅಷ್ಟು ದೂರ ಹೋದ್ಮೇಲೆ ಜಿಪ್ಪಿಗೆ ಸಮೇತ ಕಲ್ಲು ಹೊಡೆದ್ರಂತೆ ಸರ್ ಮೊನ್ನೆ. ಅಷ್ಟು ದೂರ ಹೋದ್ಮೇಲೆ ಇನ್ನೊಂದ್ ಕಲ್ಲು ತೆಗೆದು ನಮ್ ಕಡೆಗೆ ಸುತ್ತ 2-3 ಸರಿ ಫೋನ್ ನಾವು ಸ್ವಲ್ಪ ಆಚೆ ಹೋದು. ಹಿಂಗೆ ಒಂದು ಕಾರ್ ನಿಂತಿತ್ತು ಆಲ್ಟೋ, ಇಲ್ಲಿ ಕಲ್ಲು ಇಲ್ಲಿಗೆ ಬಿದ್ದು ಇದ್ರ ಒಳಗಡೆ ಹೋಗ್ಬಿಡ್ತು. ಯಾರು ದೂರ ಆ ಕಡೆ ಆಗಿದ್ರೆ ಕಾರಿಗೆ ಅದೇ ಸೇಮ್ ಅಲ್ಲಿ ಬಗ್ಗೆ ಏನು ವಿಡಾಯ್ತಾ ನಮ್ಮ ಬೇಳೂರು ಗ್ರಾಮ ಪಂಚಾಯತಿಯ PDO ಶ್ರೀಯುತ ಉಮೇಶ್ ರವರ ಗಮನಕ್ಕೆ ತಂದು ಲಿಖಿತವಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ, ಅಷ್ಟು ಅಲ್ಲದೆ ಆಕೆ ವಿವಸ್ತ್ರಳಾಗಿ ಸ್ನಾನ ಮಾಡ್ತಾ ಇದ್ದನ್ನು ಕೂಡ ಗಮನಿಸಿ ಸಾರ್ವಜನಿಕರ ಕೋರಿಕೆ ಮೇರೆಗೆ ಲಿಖಿತ ಅರ್ಜಿಯನ್ನು ಕೊಟ್ಟ ಮೇರೆಗೆ ಅವರು ಶ್ರೀಯುತ ಸಮಾಜ ಸೇವಕರಾದ ಶ್ರೀಯುತ ಫ್ರಾನ್ಸಿಸ್ ಆಟೋರಾಜ ಸಂಸ್ಥೆಗೆ ಸೇರಿಸಲಿಕ್ಕೆ ಶ್ರೀಯುತ ಫ್ರಾನ್ಸಿಸ್ನವ್ರನ್ನು ನಾವು ಸಾರ್ವಜನಿಕರು ಸಮಾಜ ಸೇವಕರು ಕೂಡ ಹೌದು, ಹಲವು ದಿನಗಳಿಂದ ನಾವು ಗಮನಿಸ್ತೀವಿ. ಅವ್ರನ್ನ ಕೋರಿಕೊಂಡಾಗ ಅವರು ಒಪ್ಕೊಂಡು ಆಟೋರಾಜ ಸಂಸ್ಥೆ ಬೆಂಗಳೂರು ಇವರಿಗೆ ಅವರು ಮನವಿಯನ್ನು ಮಾಡ್ಕೊಳ್ತಾ ಇಂದು ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿ ನಮ್ಮ ಉಪನಿರೀಕ್ಷಕರಾದ ಶ್ರೀಯುತ ಪ್ರಹ್ಲಾದ್ರವರು ಕೂಡ ಆಗಮಿಸಿದ್ದಾರೆ. ಅವರ ಸಿಬ್ಬಂದಿ ಕೂಡ ಆಗಮಿಸಿ ನಮಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಅವ್ರ ಕಿಟ್ಟನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ವಾಹನದಿಂದ ಕೊಟ್ಟರು. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಾರ್ವಜನಿಕರಾದ ರಮೇಶ್ ಇದ್ದಾರೆ, ಮತ್ತು ನಮ್ಮ ಮಿತ್ರರಾದ ದರ್ಶನ್ ಇದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಶಾಸಕರಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಸಾಗರ್ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ನಾನು ಎಲ್ಲರ ಪರವಾಗಿ ಈ ಆಟೋರಾಜ ಸಂಸ್ಥೆ ಹಾಗೂ ನಮ್ಮ ಶ್ರೀಯುತ ಫ್ರಾನ್ಸಿಸ್ ರವರಿಗೂ ಮತ್ತು ಸಹಕರಿಸಿದ ನಮ್ಮ PDO ಸಾಹೇಬರಿಗೂ, ಪ್ರಹ್ಲಾದ ಉಪನಿರೀಕ್ಷಕರು ಸೋಮವಾರಪೇಟೆ ಇವರಿಗೂ ಕೂಡ ವೈಯಕ್ತಿಕವಾಗಿ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.